ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 35. ಮನೆಗೆ ಬಂದು ತಲುಪಿದ್ರು ಎಲ್ಲ. ಮೌನವೇ ಇತ್ತು ಅಲ್ಲಿ. ಗಿರೀಶ್ ಮಂಗಳ ಅಂತೂ ನೊಂದು ಹೋಗಿದ್ರು. ಮಮ್ಮಿ ಮಮ್ಮಿ ಮನೆಗೆ ಬಂದ್ವಿ ಎದೇಳಿ ಎಂದು ಆರ್ಯ ಹೇಳುವಾಗ ಅವನ ಕೈ ಹಿಡಿದ ವಿಷ್ಣು, ಬೇಡ ಚಾಂಪ್, ಅಮ್ಮ ಸುಸ್ತಾಗಿದ್ದಾರಲ್ವಾ, ಅವರು ಮಲಗಲಿ, ನಾನು ಕರೆದುಕೊಳ್ತೀನಿ ಎಂದು ಹೇಳಿದಾಗ ಗುಡ್ ಬೈ ಆರ್ಯ ತಲೆ ಆಡಿಸಿ ಕೆಳಗೆ ಇಳಿದ. ಮಲಗಿದ್ದವಳನ್ನ ತೋಳಿನಲ್ಲಿ ಹೊತ್ತು ನಡೆದ ವಿಷ್ಣು. ತಾತ ಮೊಮ್ಮಗ ಅದೆಷ್ಟು ಸರ್ಕಸ್ ಮಾಡಿದ್ರು ಅವರ ಮಧ್ಯೆ ಪ್ರೀತಿ ಹುಟ್ಟಿಸ್ಲು. ಆದರೆ ಅವನ ಈ ಪರಿಯ ಕಾಳಜಿ ನೋಡಿದ್ದೆ ಇಬ್ಬರು ಮೂಕರಾದರು. ಪ್ರೀತಿ ಇಲ್ಲದೆಯೇ ಇಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳುವವ ಅವಳನ್ನು ಪ್ರೀತಿ ಮಾಡಲು ಶುರು ಮಾಡಿದ ಮೇಲೆ ದೂರ ಮಾಡಿಕೊಂಡನೆಯೇ ಎಂದು ಯೋಚನೆ ಬಂದಿದ್ದೆ. ನೆಮ್ಮದಿಯ ಉಸಿರು ದಬ್ಬಿದ್ರು ಹೆತ್ತವರು. ಮಾವ, ನಾವು ಬೆಳಗ್ಗೆನೇ ಹೊರಟು ಬಿಡ್ತೀವಿ. ಚಾಂಪ್ ಸ್ಕೂಲ್ ತುಂಬ ರಜೆ ಆಗಿದೆ. ಹಾಗೆ ನಾಡಿದ್ದು ಶ್ರೀ ಕೇಸ್ ಇದೆ. ನಾವಿಬ್ಬರು ಜೊತೆಗೆ ನೀವು ಕೋರ್ಟ್ಗೆ ಬರಬೇಕು ಎಂದ ವಿಷ್ಣು ಮೆಲ್ಲಗೆ. ಅದಕ್ಕೇನು ಬರ್ತೀನಿ. ಅವನು ಮಾಡಿದ ದ್ರೋಹದ ಬಗ್ಗೆ ಹೇಳೋದಕ್ಕೆ ನನ್ನ ಬಳಿ ಪ್ರೂಫ್ ಇದೆ. ನನ್ನ ಮಗಳ ಜೀವನ ಹಾಳು ಮಾಡೋಕೆ ನೋಡಿದವನ ನಾನು ಸುಮ್ಮನೆ ಬಿಡೋದಿಲ್ಲ ಎಂದರು ಗಿರೀಶ್ ಹಲ್ಲು ಕಚ್ಚೆ. ಅದೆಷ್ಟು ಕಷ್ಟ ಬಿದ್ದು ಮದುವೆ ಮುರಿಯಲು ನೋಡಿದ್ರು ಎಲ್ಲ. ಹಾಂ ಮಾವ, ಆದರೆ ಆರತಿಯನ್ನು ಕೋರ್ಟ್ಗೆ ಕರೆದುಕೊಂಡು ಹೋಗೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಕೇಸ್ ವಾಪಸ್ ತಗೊಳ್ಳೋಣ ಅಂತ ಎಂದ ವಿಷ್ಣು ಮೆಲ್ಲಗೆ. ಬೇಕಾಗಿಲ್ಲ ಅಂತ ಆವತ್ತೇ ಹೇಳಿದ್ದೀನಿ. ನಾಡಿದ್ದು ನಾನು ಬರ್ತಿದ್ದೀನಿ ಅಷ್ಟೇ. ಅವನ ಹೀಗೆ ಬಿಟ್ಟರೆ ಇನ್ನೂ ಎಷ್ಟು ಜನಕ್ಕೆ ತೊಂದರೆ ಕೊಡ್ತಾನೋ ಏನೋ ಎಂದು ಮೂತಿ ತಿರುವುತ್ತಾ ಗಂಭೀರವಾಗಿ ಇಳಿದು ಬಂದಳು ಆರತಿ. ಅವಳ ನೋಡಿದ್ದೆ ಕಣ್ಣೆತ್ತಿ ಅವಳನ್ನು ಗುರುತಿಸುತ್ತಾ, ಹೌದು ನೋಡಿದ್ದೀನಿ ನಿನ್ನ ಧೈರ್ಯ. ಸುಮ್ಮನೆ ಬೇಡದೇ ಇರೋ ವಿಷಯದಲ್ಲಿ ಮೂಗು ತೋರಿಸೋದು ಬಿಟ್ಟು ಸುಮ್ಮನೆ ಇರು ಎಂದ ವ್ಯಂಗ್ಯವಾಗಿ. ಯಾವುದು ಬೇಡವಾಗಿದ್ದು? ನಿಮಗೆ ಸಂಬಂಧಪಟ್ಟ ಪ್ರಿಯಾನ ಬಿಟ್ಟು ಬಿಟ್ಟಿದ್ದೀರಾ. ನನ್ನ ಮಗನಿಗೆ ತೊಂದರೆ ಕೊಡೋದಕ್ಕೆ ಬಂದ ಅವಳನ್ನು ಬಿಟ್ಟ ಹಾಗೆ ನನಗೆ ತೊಂದರೆ ಕೊಡೋಕ್ಕೆ ಬಂದ ಅವನನ್ನು ಸುಮ್ಮನೆ ಬಿಡೋದಿಲ್ಲ ಅಷ್ಟೇ ಎಂದು ಆರತಿ ಸಹ ಹೇಳಿದಾಗ ಅವಳನ್ನ ಕೆಕ್ಕರಿಸಿ ನೋಡಿ, ಹೌದು ನೋಡಿದ್ದೀನಿ. ಕತ್ತು ಬಗ್ಗಿಸಿ ಅವನ ಬಳಿ ತಾಳಿ ಕಟ್ಟಿಸಿಕೊಳ್ಳೋದಕ್ಕೆ ಹೋಗಿದ್ದಾನ. ನನ್ನ ಬದಲು ಅವನು ತಾಳಿ ಕಟ್ಟಿದ್ರೆ ಆಗಲೂ ಹೀಗೆ ಹೇಳ್ತಿದ್ಯಾ? ಕೋಪ, ನೋವು, ಇಟಿಸಿ ಅಂತ ಮಗ ಮಗ ಅನ್ನುವ ಮಗನನ್ನೇ ಬಿಟ್ಟು ಬೇರೆಯವನ ಜೊತೆ ಮದುವೆ ಆಗೋದಕ್ಕೆ ಹೋಗಿದಿಲ್ವಾ ಎಂದು ಹೊರಟಾಗಿ ಹೇಳಿ ಮೇಲೆ ನಡೆದಾಗ ಸುಮ್ಮನೆ ಕುಳಿತಲು ಆರತಿ ತಲೆ ತಗ್ಗಿಸೆ. ಬೇಜಾರು ಮಾಡ್ಕೋಬೇಡ ಮಗಳೇ, ನಾನು ಅವ್ರ ಜೊತೆ ಮಾತಾಡ್ತೀನಿ ಎಂದು ಗಿರೀಶ್ ಅವರು ಮೇಲೆದ್ದಾಗ, ಪರವಾಗಿಲ್ಲ ಅಪ್ಪ, ಅವರಿಗೆ ನನ್ನ ಮೇಲೆ ಕೋಪ, ಶ್ರೀ ಜೊತೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ ಅಷ್ಟೆ ಎಂದು ತಾನೇ ಸಮಾಧಾನ ಮಾಡಿದ್ಲು. ಹಾಂ, ನನಗೆ ಅರ್ಥ ಆಗುತ್ತಮ್ಮ. ಅವರ ಜೊತೆ ಮಾತಾಡಿ ಸಂಜೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಪ್ಪಿಸಿ ಬರ್ತೀನಿ. ನೀವೇನಾದರೂ ತಿನ್ನೋದಕ್ಕೆ ಮಾಡಿ, ಮಧ್ಯಾಹ್ನ ಯಾರೂ ಊಟ ಮಾಡಿಲ್ಲ ಅಲ್ಲ ಎಂದು ಹೇಳಿ ವಿಷ್ಣು ಹಿಂದೆ ನಡೆದರು ಗಿರೀಶ್. ಅಮ್ಮ ಮಗಳಿಬ್ಬರು ಮುಖ ನೋಡಿಕೊಂಡ್ರು. ಅಷ್ಟರಲ್ಲಿ ಆರ್ಯ ಸಹ ಗಿರೀಶ್ ಅವರ ಹಿಂದೆ ಓಡಿದ. ವಿಷ್ಣು ಎಂದು ಕರೆದರೂ ಗಿರೀಶ್ ಬಾಗಿಲಲ್ಲಿ ನಿಂತು ಕಿಟಕಿಯ ಬಳಿ ನಿಂತು ಆಚೆ ನೋಡುತ್ತಿದ್ದವ ತಕ್ಷಣ ತಿರುಗಿ ನೋಡಿದ. ಬನ್ನಿ ಮಾವ, ಐ ಆಮ್ ಸಾರಿ ಮಾವ, ಅದು ಕೋಪದಲ್ಲಿ ಎಂದ ತಲೆ ತಗ್ಗಿಸಿ. ಅವರೆಲ್ಲರ ಎದುರೇ ಅವಳಿಗೆ ಬೈದು ಬಂದ ಪಶ್ಚಾತ್ತಾಪ ಕಾಡುತ್ತಿತ್ತು ಅವ. ಇಷ್ಟೋಕೆ ವಿಷ್ಣು, ನನಗೆ ಅರ್ಥ ಆಗುತ್ತೆ. ಆದರೆ ನೀವು ಅವಳಿಗೆ ಬೈದಿದ್ದಕ್ಕೆ ಬೇರೆ ಏನೋ ಕಾರಣ ಇದೆ ಅನ್ನಿಸ್ತಾ ಇದೆ. ಏನು ಅಂತ ಕೇಳೋದಿಲ್ಲ. ಯಾಕೆ ಅಂದರೆ ಹೇಳಬೇಕು ಅನಿಸಿದ್ರೆ ನೀವೇ ಹೇಳ್ತಾ ಇದ್ರಲ್ವಾ, ಅದಕ್ಕೆ. ಆದರೆ ಒಂದು ಮಾತು ಹೇಳ್ತೀನಿ ಎಂದು ಮುಂದೆ ಬಂದವರು, ನನ್ನ ಮಗಳಿಗೆ ಮೊದಲಿನಿಂದಲೂ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಹಾಗೆ ಆರ್ಯನ ನೋಡಿದಾನಾಗಿಂದ ಅವನ ಮೇಲೆ ಮಮತೆ ಅವಳಿಗೆ. ಆದರೆ ನಾನು ಶ್ರೀ ಜೊತೆ ಮದುವೆ ಮಾಡೋಕೆ ನೋಡಿದೆ. ಅವಳು ನಾನು ಒಂದು ಮಾತು ಹೇಳಲಿ ಅಂತ ಕಾಯ್ತಾ ಇದ್ಲು. ಅಷ್ಟೇ ಅಲ್ಲ, ನಾನು ಒಂದು ಮಾತಿಗಾಗಿ ಅವನು ಎಷ್ಟು ಹಿಂಸೆ ಕೊಟ್ಟರೂ ಸಹಿಸ್ಕೊಂಡಿದ್ಲು. ಅವಳು ಬಂಗಾರ ಕಣಪ್ಪ ಎಂದು ಕಣ್ಣುರಿಸಿಕೊಳ್ಳುವಾಗ, ಸಾರಿ ಮಾವ, ಇನ್ಯಾವತ್ತೂ ಆ ಮಾತು ಅವಳ ಮುಂದೆ ತೆಗೆಯೋದಿಲ್ಲ ಎಂದು ಹೇಳುವಾಗ ಓಡಿ ಬಂದ ಆರ್ಯ, ಪಪ್ಪ ನೀವು ಬ್ಯಾದ್, ಅಮ್ಮ ಅಳ್ತಾ ಇತ್ತು ಗೊತ್ತಾ, ನೀವು ಬೈದು ಬಂದ್ಲಿ ಎಂದು ಮುಖ ಉದ್ದಿಸಿಕೊಂಡಾಗ ಅವನ ನೋಡಿ ಸುಮ್ಮನಾದ ವಿಷ್ಣು. ಮೊಮ್ಮಗನೇ, ಹಾಗೆಲ್ಲ ಹೇಳಬಾರ್ದು ಕಂದ, ಅಪ್ಪಗೆ ಹರ್ಟ್ ಆಗುತ್ತೆ. ನಡಿ ಊಟ ಮಾಡೋಣ ಎಂದು ಗಿರೀಶ್ ಹೇಳಿದಾಗ ತುಟಿ ಉಬ್ಬಿಸಿ, ಹ್ಞೂ ಮತ್ತೆ ಆಲು ಮಮ್ಮಿಗೆ ಹರ್ಟ್ ಆಗೋದಿಲ್ಲ ಎಂದು ದೊಡ್ಡವನಂತೆ ಹೇಳಿದಾಗ ಏನು ಹೇಳುವುದೋ ತೋಚದೆ ನಿಂತರು ಸುಮ್ಮನೆ. ಬಾ ಕಂದ, ಊಟ ಮಾಡೋಣ. ಬನ್ನಿ ವಿಷ್ಣು, ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋಣ, ನಾಳೆ ಹೊರಡುವಂತ್ರಿ ಎಂದು ಹೇಳಿದಾಗ ತಲೆ ಆಡಿಸಿ ಅವರ ಹಿಂದೆ ಬಂದ ವಿಷ್ಣು. ಅವರು ಬಂದಾಗ ಆಗಷ್ಟೇ ಟೇಬಲ್ ಮೇಲೆ ಅಡುಗೆ ಜೋಡಿಸ್ತಿದ್ರು ಆ ಮೊಮ್ಮಗಳು. ಎಲ್ಲ ಬಂದು ಕುಳಿತಿದ್ದೆ ತಾವು ಕುಳಿತರು. ಅತ್ತೆ, ನನಗೆ ಸ್ವಲ್ಪ ಸಾಂಬಾರು ಹಾಕಿ ಎಂದ ವಿಷ್ಣು ಆರತಿಯನ್ನು ಮಾತನಾಡಿಸುವ ಸಲುವಾಗಿ. ಪಾತ್ರೆ ಅವಳ ಬಳಿ ಇತ್ತಲ್ಲ, ತಗೊಳ್ಳಿ ಅಳಿ ಅಂದರೆ ಎಂದು ಗಿರೀಶ್ ಅವರೇ ಕೊಟ್ಟರು ಬೇಕೆಂದೆ. ಅಮ್ಮ, ನಿಮಗೆ ತಿನ್ನೋಕ್ಕಾಗಲ್ಲ ಅಂದಲೇ ನಾನು ತಿನ್ನಿಸ್ಲಾ ಎಂದ ಆರ್ಯ ಕೇಳಿದಾಗ ತಲೆ ಅಡ್ಡಾಡಿಸಿ, ಬೇಡ ಕಣೋ, ಸ್ಪೂನ್ ಇದೆ ಎಂದು ಸ್ಪೂನಲ್ಲೇ ತಿಂದು ಮುಗಿಸಿದ್ಲು. ಸರಿ, ಎಲ್ಲ ರೆಡಿ ಆಗಿಬಿಟ್ಟೆ ಕೆಳಗೆ ಬನ್ನಿ ಎಂದು ಮಂಗಳ ಅವರು ಹೇಳಿದಾಗ, ನಮ್ಮ ಚಾಂಪ್ನ ನಾನು ರೆಡಿ ಮಾಡ್ತೀನಿ. ಆರು, ನೀವಿಬ್ಬರು 4 ಗಂಟೆ ಅಷ್ಟರಲ್ಲಿ ಕೆಳಗೆ ಬನ್ನಿ, ಇನ್ನೂ 1 ಅವರ್ ಇದೆ, ಮಗು ಕೂಡ ಮಲಗಲಿ ಎಂದು ಅವರೇ ಮುಂದಾಗಿ ಹೇಳಿದರು. ಅವರಿಗೆ ಪ್ರೈವಸಿ ಸಿಗಲೆಂದು. ಸರ್ಕಸ್ ಮಾಡುತ್ತಿರುವವರು ಪಾಪ
ಕೋಣೆಗೆ ಬಂದವಳೆ ಸೀರೆ ಮ್ಯಾಚಿಂಗ್ ಒಡವೆ ತೆಗೆದಿಟ್ಟು ಸ್ವಲ್ಪ ಹೊತ್ತು ಮಲಗಿದ್ಲು. ಆಯಾಸ ಆದ ಕಾರಣ ವಿಷ್ಣು ಸಹ ಮಲಗಿದ್ದ. ಸುಮಾರು ಅರ್ಧ ಗಂಟೆ ನಂತರ ಅವನು ಮೊದಲು ಸ್ನಾನ ಮಾಡಿ ಬಂದರೆ ಅವಳು ಸಹ ಸ್ನಾನ ಮಾಡಿ ಬಂದಳು. ಅವಳು ಬಂದಾಗ ಅವ ಹಾಸಿಗೆ ಮೇಲೆ ಕುಳಿತು ರೀಲ್ಸ್ ನೋಡುತ್ತಿದ್ದ. ಏನು ಮಾಡ್ತಿದ್ದೀಯಾ ಎಂದ ವಿಷ್ಣು. ಅವಳು ನಿಮಿಷಗಳೇ ಕಳೆದರೂ ಕನ್ನಡಿ ಬಿಟ್ಟು ಸರಿಯದೇ ಇದ್ದಾಗ, ಹಾಂ, ಡ್ಯಾನ್ಸ್ ಮಾಡ್ತಿದ್ದೀನಿ, ಬರ್ತೀರಾ ನೀವು ಇಬ್ಬರು ಸೇರಿ ಸಾಲ್ಸ ಮಾಡೋಣ ಎಂದಳು ಆರತಿ ಮೂತಿ ತಿರುವಿ. ಪಾಪ ಆಗಿನಿಂದ ಸೀರೆ ನೆರಿಗೆ ಇಟ್ಯಲು ನೋಡುತ್ತಿದ್ದಾಳೆ, ಆದರೆ ಆಗುತ್ತಿಲ್ಲ. ಹೌದಾ, ಹಾಕೋಕ್ಕಾಗಲ್ಲ ಅಂದರೆ ಸುಮ್ಮನೆ ಡ್ರೆಸ್ ಹಾಕಿದ್ರೆ ಬೇಡ ಅಂತಿತ್ತಾ ಎಂದು ಅವ ಎದ್ದು ಬಂದಾಗ, ನೋಡಿ ಸುಮ್ಮನೆ ಕೂತಿರಿ, ಸರಿ ಇಲ್ಲ ಹೋಗ್ತಾ ಇರಿ ಎಂದು ಕೋಪದಿಂದ ಹೇಳುವಾಗ ಅವಳ ಕೈಲಿದ್ದ ನರ್ಗೆ ಅವನ ಕೈ ಸೇರಿತು. ಏನು ಮಾಡ್ತಿದ್ದೀರಾ ಬಿಡಿ ಎಂದಳು ಆರು ಭಯದಲ್ಲೇ. ಅವಳನ್ನೇ ನೋಡುತ್ತಾ ಮುಂದೆ ಬಂದು ನಿಂತ. ಅವಳ ಕೊರಳಿಗೆ ಉಸಿರು ತಾಗಿಸುತ್ತ, ಏನು ಮಾಡ್ತಿದ್ದೀನಿ ಅಂದರೆ ಗೊತ್ತಾಗ್ತಾ ಇಲ್ವಾ, ಡ್ಯಾನ್ಸ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಎಂದು ಹಾಗೇ ನೆರಿಗೆ ಹಾಕಿದ ಕೈಯಲ್ಲೇ. ವಿಷ್ಣು ಎಂದು ಅವಳು ಹೇಳಲು ಪರದಾಡುವಾಗ ಅವಳ ಕೈಗೆ ಸೀರೆ ಕೊಟ್ಟು, ತಗೋ ಪೆನ್ ಹಾಕಿದ್ದೀನಿ ಎಂದು ಹೇಳಿದಾಗ ಕೆಳಗೆ ನೋಡಿದ್ಲು ಆರತಿ. ಪರ್ಫೆಕ್ಟಾಗಿ ನೆರಿಗೆ ಹಾಕಿದ್ದ. ವಿಷ್ಣು, ನಿಮಗೆ ಇದೆಲ್ಲ ಎಂದು ಅವಳು ಮತ್ತೆ ಕೇಳುವಾಗ ಕನ್ನಡಿಯ ಮುಂದೆ ನಿಂತು ಕೂದಲು ಸರಿ ಮಾಡಿಕೊಂಡು, ನಾನು ಆಲ್ರೆಡಿ ಒಂದು ಮದುವೆ ಆಗಿದ್ದು, ಅದು ಲವ್ ಮ್ಯಾರೇಜ್ ಎಂದು ಅಲ್ಲಿಂದ ಹೊರಡಲು ತಯಾರಾಗಿ, ನಾನು ಅಷ್ಟೇ ನಿಮ್ಮ ಜಾಗದಲ್ಲಿ ಶ್ರೀ ಇದ್ದಿದ್ರು ಸೀರೆ ಉಳಿಸ್ಕೊಳ್ತಿದ್ದೆ, ಯಾಕಂದರೆ ನನಗೆ ನನ್ನ ಅಪ್ಪನ ಆಯ್ಕೆ ಮೇಲೆ ನಂಬಿಕೆ ಇದೆ ಎಂದು. ಅವನಿಗಿಂತ ಮುಂದೆ ಅವಳು ನಡೆದಾಗ ಅವಳು ತನ್ನ ಬಗ್ಗೆ ಹೇಳಿದ್ದು ಅಥವಾ ಶ್ರೀ ಬಗ್ಗೆಯೋ ಎಂದು ಅರಿಯದೆ ತಲೆ ಕೆರೆದುಕೊಂಡು ನಡೆದ ವಿಷ್ಣು. ವಿಷ್ಣು, ಆರ್ಯ, ಮಂಗಳ, ಗಿರೀಶ್ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೊರಟಿದ್ರು. ಆರತಿ ವಿಷ್ಣು ಆ ಸಮಯದಲ್ಲೂ ಸಹ ಕೋಳಿ ಜಗಳ ಆಡುತ್ತಾ ಹೊರಟಿದ್ರು. ಚಾಂಪ್, ತಾತನ ಮನೆಗೆ ಬಂದ ಮೇಲೆ ನನ್ನ ಮರೆತೇ ಬಿಟ್ಟಿದೆಯಲ್ವಾ, ನನ್ನ ಜೊತೆ ಬರ್ತಾನೆ ಇಲ್ಲ ನೀವು ಎಂದು ಮೂತಿ ಉಬ್ಬಿಸಿ ಹೇಳಿದ್ಲು ಆರತಿ ತಾತನ ಮಡಿಲ ಏರಿದ್ದ ಮಗನ ನೋಡಿ. ಮಮ್ಮಿ, ನಿಮಗೆ ಕೋಪ ಬಂದಿದೆಯಾ, ತಾತ ಜೊತೆ ಎಲೆದು ದಿನ ಅಷ್ಟೇ ಅಲ್ವ ಇಲ್ಲೋದು, ನಾಳೆಯಿಂದ ನಿಮ್ಮ ಜೊತೆನೇ ಇರ್ತೀನಿ ಅಲ್ಲ ಎಂದು ತಾತನ ಕೊರಳ ತಬ್ಬಿ ಮೊದ್ದಾಗಿ ನೋಡಿದ ಆರ್ಯ. ಸರಿ, ನನಗೇನು ಕೋಪ ಇಲ್ಲ, ಆದರೆ ಕೆಲವರು ಇರ್ತಾರೆ ಮುಖ ಮಾಡಿಕೊಂಡು ಒಂಚೂರು ನಗೋದೇ ಗೊತ್ತಿಲ್ಲ ಎಂದು ಮೂತಿ ಉದ್ದ ಮಾಡಿ ಹೇಳಿ ವಿಷ್ಣುವನ್ನು ನೋಡಿದ್ಲು ವಾರೆ ನೋಟದಲ್ಲಿ. ಚಾಂಪ್, ನಾವು ಯಾವಾಗಲೂ ನಗ್ತಾ ಇರ್ತೀವಿ, ಆದರೆ ಕೆಲವರ ಮುಖ ಹೇಗಿರುತ್ತೆ ಅಂದರೆ ನೋಡಿದರೆ ನಗು ಬರೋದೇ ಇಲ್ಲ ಎಂದು ನೇರವಾಗಿ ಆರತಿ ಮುಖ ನೋಡುತ್ತಾ ಹೇಳಿದ ವಿಷ್ಣು. ಅವನ ರೀತಿಗೆ ಉರಿದು ಹೋಗಿತ್ತು ಅವಳಿಗೆ. ಚಾಂಪ್, ನಾನು ಚೆನ್ನಾಗಿಲ್ವಾ ಎಂದು ಮಗನತ್ತ ತಿರುಗಿ ಕೇಳಿದ್ಲು. ಚಾಂಪ್, ನಾನು ಹೇಳಿದ್ದು ಸರಿ ಅಲ್ವಾ ಎಂದು ತಾನು ಮಗನನ್ನೇ ಕೇಳಿದ ವಿಷ್ಣು. ಈಗ ಆರ್ಯ ಪೀಕಲಾಟಕ್ಕೆ ಸಿಲುಕಿದ. ಹೇಳಿ ಚಾಂಪ್, ನಾನು ಚೆನ್ನಾಗಿಲ್ವಾ ಎಂದು ಆರತಿ ಮತ್ತೆ ಕೇಳಿದಾಗ ತಾತನ ತೊಡಿಯ ಮೇಲೆ ಮಲಗಿ, ತಾತ ನಂಗೆ ನಿದ್ದೆ ಬಲ್ತಿದೆ, ದೇವಸ್ಥಾನ ಬಂದಮೇಲೆ ಏಳಿಸಿ ಎಂದು ಮಲಗಿದ ಹಾಗೆ ನಟನೆ ಮಾಡಲು ವಿಷ್ಣು ಜೋರಾಗಿ ನಗುತ್ತಾ, ನೋಡು ನನ್ನ ಮಗನಿಗೂ ನಿನ್ನ ಮುಖ ನೋಡೋಕೆ ಇಷ್ಟ ಇಲ್ಲ, ಅವನು ಸಹ ಮುಖ ತಿರುಗಿಸಿ ಮಲಗಿಬಿಟ್ಟ ಎಂದು ವಿಷ್ಣು ತಮಾಷೆ ಮಾಡಿ ನಗುತ್ತಾ ಹೇಳಿದಾಗ, ಯಾರೂ ಮಾತನಾಡಿಸಬೇಡ ನನ್ನ, ಎಲ್ಲರ ಜೊತೆ ಟೂಟು ಎಂದು ಚಿಕ್ಕ ಮಗುವಿನಂತೆ ಕಿಟಕಿಯ ನೋಡುತ್ತಾ ಕುಡಿದ್ಲು. ಕೆಳಗಿಳಿಯಮ್ಮ, ದೇವಸ್ಥಾನ ಬಂತು ಎಂದು ಕರೆದರು ಗಿರೀಶ್. ಎಲ್ಲರೂ ಕೆಳಗೆ ಇಳಿದರೂ ಮುಖ ಊದಿಸಿಕೊಂಡು ಕುಳಿತಿದ್ದ ಮಗಳ ನೋಡಿ. ನಂಗೆ ಗೊತ್ತು, ನೀವು ಹೋಗಿ ಎಂದು ಕಾರ್ಡು ತೆಗೆದು ಅವರಿಗಿಂತ ಮುಂದೆ ನಡೆದ್ಲು. ಅದೇಗೆ ಸಂಭಾಳಿಸ್ತಿದ್ರಿ ಮಾವ ಇವಳನ್ನ, ಚಿಕ್ಕ ಮಕ್ಕಳಂತೆ ಕೋಪ ಮಾಡ್ಕೋತಾಳೆ ಎಂದು ನಕ್ಕ ವಿಷ್ಣು. ಅವಳು ಹೋದ ಸ್ಪೀಡ್ ನೋಡಿ, ಅವಳು ಹಾಗೆ ತುಂಬ ಹಚ್ಕೊಂಡು ಬಿಡ್ತಾಳೆ, ಹಾಗೆ ಅಷ್ಟು ಬೇಗ ಸರಿ ಹೋಗ್ತಾಳೆ ಎಂದು ನಗುತ್ತಾ ಮುಂದೆ ನಡೆದರು. ಯಾರು ನಿಧಾನ, ಜಾರಿ ಬಿದ್ದೀಯಾ ಎಂದು ಮೆಲ್ಲಗೆ ಅವಳ ಹಿಂದೆ ನಡೆದರು. ತಂದೆ, ಪ್ರೀತಿ ಅದೇ ಅಲ್ವೇ ಮಮ್ಮಿ, ಸ್ಲೋ ಆಗಿ ಹೋಗಿ, ನನ್ನ ಕೈಲಿ ಆಗ್ತಾ ಇಲ್ಲ ಓದೋದಕ್ಕೆ ಎಂದು ತಾನು ಅವಳ ಹಿಂದೆ ಓಡಲು ನೋಡಿದ ಆರ್ಯ. ಬೇಕಾಗಿಲ್ಲ ಹೋಗು, ನನ್ನ ಮುಖ ನೋಡಿದರೆ ಭಯ ಆಗುತ್ತಲ್ಲ ನಿನಗೆ ಎಂದು ಮೂತು ತಿರುವಿ ನಡೆದಳು. ಅಮ್ಮ ನಿಲ್ಲಿ ಎಂದು ಜೋರಾಗಿ ಓಡಲು ನೋಡಿದವ ಬಿದ್ದು ಬಿಟ್ಟ ಆರ್ಯ. ಅಮ್ಮ ಎಂದು ಕೂಗಿದ ಬಿದ್ದ ತಕ್ಷಣ ಅವನ ದನಿಗೆ 4 ಹೆಜ್ಜೆ ಮುಂದೆ ಇದ್ದ ಆರತಿ 10 ಹೆಜ್ಜೆ ಹಿಂದೆ ಇದ್ದ ವಿಷ್ಣು ಇಬ್ಬರು ಒಟ್ಟಿಗೆ ಓಡಿ ಬಂದರು. ನೋಡ್ಕೊಂಡು ಬರೋದಕ್ಕೆ ಆಗೋದಿಲ್ಲ ನಿನಗೆ, ನಾನೇನು ಓಡಿ ಹೋಗ್ತಿದ್ನಾ ಎಂದು ಕಣ್ಣು ತುಂಬಿಕೊಂಡು ಮಗನ ಮೇಲೆ ಎತ್ತಿ ಕೈ ನೋಡಿದ್ಲು. ನೀವು ಕೋಪ ಮಾಡ್ಕೊಂಡಿಲ್ಲ ಅದಕ್ಕೆ ಎಂದು ಹೇಳಿದಾಗ ತೋಳಿನಲ್ಲಿ ಎತ್ತಿಕೊಂಡು, ಹಾಗೆಲ್ಲ ಮಾಡಬೇಡ ಆಯಿತಾ, ನಂಗೆ ಬೇಜಾರಾಗುತ್ತೆ ಎಂದು ಎತ್ತಿಕೊಂಡು ನಡೆದಾಗ ಮತ್ತೊಂದು ಹೆಜ್ಜೆ ಎತ್ತರಕ್ಕೆ ಹೋದ್ಲು ವಿಷ್ಣು ಮನವಿನಲ್ಲೇ. ದೇವರ ಮುಂದೆ ನಿಂತು ಒಬ್ಬರೊಬ್ಬರು ಒಂದೊಂದು ಬೇಡಿಕೆ ಇಟ್ಟರು. ಎಲ್ಲರ ಮೂಲ ಉದ್ದೇಶ ಪುಟ್ಟ ಮಗುವಿನ ನೆಮ್ಮದಿ, ಖುಷಿ. ಅಲ್ಲೇ ರಾತ್ರಿಯವರೆಗೂ ಸಮಯ ಕಳೆದು ರಾತ್ರಿ ಅಲ್ಲೇ ಊಟ ಮುಗಿಸಿ ಬಂದರು. ಸುಸ್ತಾಗಿದ್ದ ಆರ್ಯ ದಾರಿಯಲ್ಲೇ ಮಲಗಿಬಿಟ್ಟಿದ್ದ. ಇಬ್ಬರು ಕೋಣೆಗೆ ಬಂದ ಮೇಲೆ ಬಟ್ಟೆ ಬದಲಿಸಿ ಮಲಗಲು ಬಂದಳು ಆರತಿ. ವಿಷ್ಣು ಅದಾಗಲೇ ಮಗನ ಜೊತೆ ಮಲಗಿದ್ದ. ಚಾಂಪ್, ಗುಡ್ ನೈಟ್ ಎಂದ ವಿಷ್ಣು ಮಲಗಿದ್ದ ಮಗನ ನೋಡಿ. ಮಗು ಮಲಗಿದೆ, ಹೇಳೋ ಹಾಗಿದ್ರೆ ಡೈರೆಕ್ಟಾಗಿ ಹೇಳ್ಬೋದು ಎಂದಳು ಆರತಿ. ತಾನೇನು ಕಡಿಮೆ ಇಲ್ಲ ಎಂಬಂದೆ. ನಿಂಗೆ ಯಾರು ಹೇಳ್ತಾರೆ ಗುಡ್ ನೈಟ್, ನಾನು ಹೇಳಿದೆ ಇದ್ರೆ ತಾವೇನು ಮಲಗೋದೇ ಇಲ್ವೇನೋ ಎಂದ ಮೂತಿ ತಿರುವಿ. ಹೌದು, ನೀವು ಹೇಳದೇ ಇದ್ರೆ ಮಲಗ್ತೀನೇನೋ, ಆದರೆ ನಿಮ್ಮ ಜಾಗದಲ್ಲಿ ಶ್ರೀದಿದ್ರೆ ಸ್ವೀಟಾಗಿ ಗುಡ್ ನೈಟ್ ಹೇಳ್ತಿದ್ದ ಎಂದು ನಗು ಬಂದಿಸಿ ಹೇಳಿದಾಗ, ಏನಂದೆ, ಯಾವ ಥರ ಸ್ವೀಟ್ ಎಂದವನ ಮಾತಲ್ಲಿ ಕೋಪ ಸ್ಪಷ್ಟ. ಯಾವ ಥರ ಅಂದರೆ
ಗಂಡನಿಗೆ ಹೆಂಡತಿ ಹೇಳೋ ಥರ ಎಂದು ನಕ್ಕಳು ನಾಚುತ್ತಾ. ಏಯ್, ತಲೆ ಕೆಟ್ಟಿದೆಯಾ ನಿನಗೆ? ಆ ರಾಕ್ಷಸನ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದ ಎಂದು ಕೇಳಿದ ಅವಳನ್ನೇ ನೋಡುತ್ತಾ. ಕೋಪ ಮೂಗಿನ ಮೇಲೆ ಕುಣಿಯುತ್ತಿತ್ತು. ಗತ ಜೀವನದ ಕೆಲವು ಘಟನೆಗಳು ಹಾಗೆ ಸುತ್ತಿದವು ತಲೆಯ ಸುತ್ತ. ಹೌದು, ಮತ್ತೆ ಮದುವೆ ಆದಮೇಲೆ ಆ ಕಾಮುಕ ಏನು ನನ್ನ ಸುಮ್ಮನೆ ಬಿಡ್ತಿದ್ದ? ಮದುವೆ ಆಗ್ತಿದ್ದಾಗೆ ಅದಕ್ಕೆ ಅಲ್ವಾ ಅವನು ಯಾವಾಗಲೂ ಹೇಳ್ತಾ ಇದ್ರಿ ಅಲ್ವಾ, ನನ್ನ ಜಾಗದಲ್ಲಿ ಅವನು ಇದ್ದಿದ್ರೆ ಅವನ ಜೊತೆ ಮದುವೆ ಆಗಿದ್ರೆ ಅಂತ. ಅವನು ನಿಮ್ಮಷ್ಟು ಒಳ್ಳೆಯವನಲ್ಲ, ಹೆಂಡತಿ ಪಕ್ಕದಲ್ಲಿ ಮಲಗಿದ್ರೆ ಸುಮ್ಮನೆ ಇರೋದಕ್ಕೆ ಎಂದು ಕಣ್ಣೊರೆಸಿಕೊಂಡು. ನನಗೆ ಅಪ್ಪನ ಮೇಲೆ ನಂಬಿಕೆ ಇತ್ತು, ಅವ್ರು ಏನು ಮಾಡಿದ್ರು ನನ್ನ ಒಳ್ಳೆಯದಕ್ಕೆ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಸುಮ್ಮನೆ ಇದ್ದದ್ದು. ಆದರೆ ನೀವು ಪ್ರತಿ ಬಾರಿ ಅವನ ಹೆಸರು ತಗೊಂಡು ನನಗೆ ನೋವು ಮಾಡ್ತೀರಾ ಎಂದು ಹೇಳುತ್ತಾ ಅವನ ನೋಡಿದಾಗ, ಅದು ನಾನು ಬೇಕಂತ ಎಂದು ಹೇಳುವಾಗ ಏನೊಂದು ಹೇಳದೆ ಮಗನ ಮೇಲೆ ಕೈ ಇಟ್ಟು ಕಣ್ಮುಚ್ಚಿದ್ಲು. ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ಎಂದು ಅವ ನೋಡುತ್ತಾ. ನಿನಗೆ ಹೇಳ್ತಿರೋದು ಆರತಿ, ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ಎಂದು ಅವಳ ಕೈ ಮುಟ್ಟಿದ. ನಂಗೆ ನಿದ್ದೆ ಬರ್ತಿದೆ, ನೀವು ಮಲ್ಕೊಳ್ಳಿ, ನಾಳೆ ನಮ್ಮ ಮನೆಗೆ ಹೋಗಬೇಕು ಎಂದು ಹೇಳಿದಳು ಅವನ ನೋಡಿ. ಆವಾಗಲೇನು ಹೇಳಿದೆ ಎಂದು ಮೆಲ್ಲಗೆ ಕೇಳಿದ. ಏನು ಹೇಳಿದೆ ಎಂದು ಕೇಳಿದಳು ಕಣ್ಣು ಸಂಕುಚಿಸಿ. ಏನು ಹೇಳಿದೆ? ಸುಮ್ಮನೆ ಮಲಗಿ, ನನಗೆ ನಿದ್ದೆ ಜಾಸ್ತಿ ಆಗಿದೆ ಅಂದೆ ಎಂದು ಪಟಪಟನೆ ಕಣ್ಣು ರೆಪ್ಪೆ ಬಡಿದ್ಲು. ನನ್ನ ಜಾಗದಲ್ಲಿ ಶ್ರೀ ಇದ್ದಿದ್ರೆ ರೊಮ್ಯಾಂಟಿಕ್ ಗುಡ್ ನೈಟ್ ಹೇಳ್ತಿದ್ದ ಅಂದೆ ಅಲ್ವಾ ಎಂದು ಹೇಳಿದಾಗ ಕಿರು ಕಣ್ಣು ಕಾಸಗಲ ಆಗಿತ್ತು. ಅದಕ್ಕೆ ಎಂದು ಕೇಳಿದವಳ ತುಟಿಗೆ ಪಟ್ಟನೆ ಮುತ್ತು ಕೊಟ್ಟು, ಗುಡ್ ನೈಟ್ ನನ್ನ ಮಗನ ಅಮ್ಮ ಎಂದು ಅವ ಕಣ್ಣು ಮುಚ್ಚಿದಾಗ ಕಣ್ಣು ಬಿಟ್ಟು ಅವನನ್ನೇ ನೋಡತೊಡಗಿದ್ಲು ಆರತಿ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದೆ ಅನ್ಕೋತೀನಿ. ಡೈಲಿ 2 ಎಪಿಸೋಡ್ ಹಾಕ್ತಿದ್ದೀನಿ, ಹಾಗಾಗಿ ಜಾಸ್ತಿ ಕಮೆಂಟ್ ಮಾಡಿ ಆಯಿತಾ. ಜಾಸ್ತಿ ಇಷ್ಟ ಆಗ್ತಿದ್ರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಕತೆ ಕೇಳಿ ಕಮೆಂಟ್ ಆಗ್ತಿರೋ ಎಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ.